ವಿರೋಧ ಪಕ್ಷ ನಾಯಕರಾಗಿದ್ದರು. ಅದು ಸೆಂಟ್ರದಲ್ಲಿ ಒಂದು ಮಿನಿಸ್ಟರ್ಶಿಪ್ ಸಿಗ್ತದೆ ಕೂಡ ಇದನ್ನು ಬಿಟ್ಟಲ್ಲಿ ಹೋದ್ಮೇಲೆ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಿ ಗೆಲ್ಲಿಸೋ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಇವೆಲ್ಲ ಕಾರಣಕ್ಕಾಗಿ ಇವತ್ತು ಪಕ್ಷದ ಇಮೇಜಕ್ಕೆ ದೊಡ್ಡ ಹೊಡೆದು ಬಿದ್ದಿದ್ದರಿಂದಾಗೆ ಇದನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋ ಚಿಂತೆಯಲ್ಲಿ ಅವರು ಇದ್ದಾರೆ. ಆದರೆ ಅವರಿಗೆ ತಮ್ಮ ಪಕ್ಷನೇ ಮೊದಲು ಉಳಿಸ್ಕೋಬೇಕು ಅನ್ನುವಂಥ ಚಿಂತನೆ ಅವ್ರಿಗೆ ಅದ. ಹೀಗಾಗಿ ತಮ್ಮ ಪಕ್ಷ ಉಳಿಸ್ಕೊಂಡು ಜೊತೆಗೆ ಪಕ್ಷಕ್ಕಾಗಿ ದುಡಿದವ್ರಿಗಷ್ಟೇ ಅವಕಾಶ ಕೊಡ್ತೀವಿ ಅಂತೇಳಿ ತಮ್ಮ ಒಂದು ಡ್ಯಾಮೇಜಿಂಗ್ ಕಂಟ್ರೋಲ್ ಮಾಡ್ಕೊಳ್ಳೋಂಥದ್ದು. 11 ಮಂದಿಗೆ ಬಿಟ್ಟು ಹೋದ್ರೆ ಶಾಸಕರು ತೊಂದರೆ ಆಗ್ತದೆ ಅನ್ನೋಂಥದ್ದು ಅವ್ರಿಗೂ ಭಯ ಅದ. ಆದರೂ ಅವ್ರು ಇವತ್ತನ್ನು ತೋರಿಸ್ಕೊಳ್ಳಾರ್ದು ಈ ಒಂದು ನೂತನ ಅಧ್ಯಕ್ಷರನ್ನಾಗಿ ನಾವು ಮಾಡ್ತೀವಿ ಸಮೀಪದಲ್ಲಿ ಅಂತ ಹೇಳಿದ್ದಾರೆ. ಮಾಡಲಿ, ಒಳ್ಳೆಯದಾಗಲಿ. JDSನು ಒಂದು ವಿರೋಧ ಪಕ್ಷ ಇರಲಿ ಅಂತ ಹೇಳ್ತಾ, ಇದು JDS ಇವತ್ತಿನ ಸ್ಥಿತಿ. ಇದು ಏನು ಅನ್ನಿಸ್ತದೆ, JDS ಈ ಒಂದು DKC ದಾಳಿಯಿಂದ, ಕಾಂಗ್ರೆಸ್ ದಾಳಿಯಿಂದ, BJP ಒಳಗಿನ ಜಗ್ಗಾಟದಿಂದ ಎದ್ದು ಮೇಲೆ ಬಂದಿದ್ದ, ತನ್ನ ಅಸ್ತಿತ್ವ ಉಳಿಸ್ಕೊಂಡಿದ್ದ ಅನ್ನೋ ಪ್ರಶ್ನೆ ಎಲ್ಲ ಕಡೆ ಕೇಳಿ ಬರ್ತಾ ಇದ್ದಾವೆ. ನೋಡೋಣ ಏನಾಗ್ತದಾಗಲಿ. ಯಾಕಂದರೆ JDS ಸಾಮಾನ್ಯ ಇಲ್ಲ. ಅದರ ಲೀಡರ್ ನಮ್ಮ ಈ ಕುಮಾರಸ್ವಾಮಿಗಳು ಜೊತೆಗೆ ನಮ್ಮ ದೇವೇಗೌಡರು ಬಲಿಷ್ಠರಿದ್ದಾರೆ. ಯಾರೇನೂ ಅಲ್ಲಿ ತಮ್ಮ ಗಾಡಿಯನ್ನು ಹೊಡ್ಕೊಂಡು ಹೊಂಟಿದ್ದಾರೆ. ಯಾಕಂದರೆ ಇಲ್ಲಿ ಈ ರಾಜ್ಯದೊಳಗೆ ಅಥವಾ ಈ ದೇಶದೊಳಗೆ ಕುಟುಂಬ ರಾಜಕಾರಣಿ ಒಬ್ಬರು ಇಲ್ಲಪ್ಪ ಅನ್ನೋದು ಪರಿಸ್ಥಿತಿ ಬರ್ತದೆ ಅಂತ ಹೇಳ್ತಾ, ಇದು ಇವತ್ತಿನ ಚರ್ಚೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೊಂಡು ವಂದನೆಗಳು.